ಅತಿ ಹೆಚ್ಚು ವೋಟ್ಗಳನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಜನರಿಂದ, ದಟ್ ಇಸ್ ಬಾಳು ಬೆಳಗುಂದೆ. ಬಾಳು ಬೆಳಗುಂದೆ ಅವರಿಗೆ ಸರಿಗಮದವರು ಮೋಸ ಮಾಡಿಬಿಟ್ರ ಅನಿಸ್ತೈತಿ. ಸರಿಗಮ ಇತಿಹಾಸದಾಗ ಬಾಳು ಬೆಳಗುಂದೆ ಅವರಷ್ಟೇ ಯಾರು ವೋಟಿಂಗ್ ತಗೊಂಡಿಲ್ಲ ಅಂತಂದೇಳಿ ಖುದ್ದಾಗಿ ಸರಿಗಮದವರ ಹೇಳ್ಕೊಂಡಾರ. ಇಷ್ಟೊಂದು ವೋಟಿಂಗ್ಗಳನ್ನು ತಗೊಂಡ ಅಂತ ವ್ಯಕ್ತಿ ಯಾಕೆ ವಿನ್ ಆಗಲಿಲ್ಲ? ಏನಾದರೂ TRPಗೋಸ್ಕರ ಬಾಳು ಬೆಳಗುಂದೆ ಅವರನ್ನು ಸರಿಗಮದವರು ಯೂಸ್ ಮಾಡಿಕೊಂಡು ಸೈಡಲ್ಲಿ ಬಿಟ್ರ ಅಂತಂದೇಳಿ ನನ್ನ ಪ್ರಶ್ನೆ ಅಲ್ಲ, ಸಾವಿರಾರು ಜನಗಳ ಪ್ರಶ್ನೆ. ಹಾಗೂ ಇದರಲ್ಲಿ ನನ್ನೊಂದು ಚಿಕ್ಕ ಪ್ರಶ್ನೆ, ಹಳ್ಳಿಯಿಂದ ಬಂದಂಥ ಹುಡುಗನಿಗೆ ಮೋಸ ಆಗುತ್ತೇನೋ ಅಂತ ಒಂದು ಸಂಗೀತ ಅನ್ನೋದು ಬಹಳ ಪವಿತ್ರವಾದಂತಹ ಭಾವನೆ. ಹಲೋ ನಮಸ್ಕಾರ, ನಾನು ನಿಮ್ಮ ಬೇರು ಮಾತಾಡೋದ್ರಿ. ಜಸ್ಟ್ ಓಕೆ ಯೂಟ್ಯೂಬ್ ಚಾನಲ್ನ ಯಾರು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋನ ಕೊನೆಯವರೆಗೆ ವೀಕ್ಷಿಸಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾರ ಬಗ್ಗೆ ಮಾತಾಡುತ್ತೇನೆಂದ್ರೆ ಜನಪ್ರಿಯ ಜನಪದ ಗಾಯಕ ಬಾಳು ಬೆಳಗುಂದೆಯವರ ಬಗ್ಗೆ ನನ್ನ ಒಂದೆರಡು ಮನದಾಳದ ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಒಂದು ವಿಡಿಯೋನ ನಾನೇ ಮಾಡಿದ್ದೆ, ನನಗೆ ಅನಿಸಿತ್ತು ಅದೊಂಥರ ಕೆಟ್ಟ ಅನಿಸಿತು, ಅದನ್ನು ಕೆಟ್ಟದಾಗಿ ವಿಡಿಯೋ ಮಾಡಿದೆ. ಮತ್ತು ಆ ವಿಡಿಯೋನ ಡಿಲೀಟ್ ಮಾಡೋಕ್ಕೆ ಹೇಳಿದರು, ಅದನ್ನ ವಿಡಿಯೋನ ಡಿಲೀಟ್ ಮಾಡಿದ್ದೀನಿ ನನ್ನ ಅಕೌಂಟಿಂದ. ಇವತ್ತು ಏನಪ್ಪ ಅಂತಂದ್ರೆ ಸರಿಗಮ ಸೀಸನ್ 21ರಲ್ಲಿ ಬಾಳು ಬೆಳಗುಂದೆಯವರಿಗೆ ಸರಿಗಮದವರು ಮೋಸ ಮಾಡಿಬಿಟ್ರ. ಬರಂಗಿಲ್ಲ, ಇವನ್ ಯಾಕೆ ಫಿನಾಲೆ ಬರಬೇಕು, ಇವನ್ ಯಾಕೆ ಇವ್ರು ಇಲ್ಲೇ ಮಠ ತರಬೇಕು ಅಂತ ಭಾಳ ಒಂಥರ ಮನಸ್ಸಿಗೆ ನೋವಾಗೋತಾರೆ. ಎಲ್ಲರೂ ಮಾತಾಡ್ತಾ ಇದ್ರು ಹೊರಗಡೆ. ಅವಾಗ ಸರ್ ನನಗೆ ಅಂತೇಳಿ ನನಗೆ ಅನಿಸ್ತೈತಿ. ನನಗಷ್ಟೇ ಅಲ್ಲ, ಎಲ್ಲ ಜನರಿಗೂ ಸಹಿತ ಅನಿಸಾಕತ್ತೈತಿ. ಯಾಕಪ್ಪ ಅಂತಂದ್ರೆ ಇಬ್ಬರು ಬಾಳು ಬೆಳಗುಂದೆಯವರ ಅಷ್ಟು ವೋಟಿಂಗ ಇನ್ನೂವರೆಗೆ ಯಾರು ತೊಗೊಂಡಿಲ್ಲ. ಅಂಥ ವೋಟಿಂಗ್ಗಳನ್ನು ಬಾಳು ಬೆಳಗುಂದೆಯವರ ತೊಗೊಂಡಿದ್ರು. ಇಷ್ಟೆಲ್ಲ ವೋಟಿಂಗ್ ತೊಗೊಂಡವರು 4ನೇ ಸ್ಥಾನದಲ್ಲಿ ಯಾಕೆ ಬಂದರು? ರನ್ನರ್ ಆಫ್ ಕೂಡ ಆಗಲಿಲ್ಲ, 4ನೇ ನಂಬರ್ ಸ್ಥಾನವನ್ನು ಪಡೆದಿದ್ದಾರೆ. ಅವರು ಕಣ್ಣೀರು ಹಾಕುವಂಥ ವಿಡಿಯೋನ ನಾನು ನೋಡಿದ್ರೆ ಆ ದೃಶ್ಯವನ್ನು ನನಗೆ ಭಾಳ ಅಂದ್ರೆ ಭಾಳ ಕೆಟ್ಟ ಆಗತೈತಿ. ಅವರ ತಂದೆ ತಾಯಿಯು ಕೂಡ ಆ ಸ್ಟೇಜ್ ಮೇಲೆ, ಸರಿಗಮ ಸ್ಟೇಜ್ ಮೇಲೆ ಕಣ್ಣೀರು ಹಾಕಿದ್ರು. ಬಾಳು ಬೆಳಗುಂದೆಯವರು ಕೂಡ ಆ ಸ್ಟೇಜ್ ಮೇಲೆ ಕಣ್ಣೀರು ಹಾಕಿದ್ರು. ಅವರು ಕಣ್ಣೀರು ಹಾಕಿದ್ದ ಅಂಥ ವಿಡಿಯೋನ ನಾನು ಇಲ್ಲಿವರೆಗೆ ನೋಡೇ ಇಲ್ಲ. ಬಟ್ ಆ ಕಣ್ಣೀರು ಹಾಕುವಂಥ ಒಂದು ಸನ್ನಿವೇಶ ಇದೆಯಲ್ಲ ಆ ಸ್ಟೇಜ್ ಮೇಲೆ, ಅದು ಎಲ್ಲರಿಗೂ ತುಂಬಾ ಒಂಥರ ಮನ ಕುಲುಕುವಂಥ ದೃಶ್ಯ ಅದು. TRPಗೋಸ್ಕರ ಬಾಳು ಬೆಳಗುಂದೆಯವ್ರನ್ನ ಸರಿಗಮದವರು ಯೂಸ್ ಮಾಡ್ಕೊಂಡ್ರ ಅಂಥೇಳಿ ನನ್ನ ಅನಿಸಿಕೆ ಪ್ರಕಾರ ಹೇಳ್ತೀನಿ. ಯಾಕಂದ್ರೆ ಇಲ್ಲಿವರೆಗೆ ಇಬ್ಬರೂ ಇಷ್ಟು ವೋಟಿಂಗ್ಗಳನ್ನ ಯಾರೂ ತೊಗೊಂಡಿಲ್ಲ, ಹನುಮಂತ ಕೂಡ ತೊಗೊಂಡಿಲ್ಲ ಅಂಥೇಳಿ ಖುದ್ದಾಗಿ ಸರಿಗಮದವರೇ ಸ್ಟೇಜ್ ಮೇಲೆ ಹೇಳ್ಕೊಂಡಾರ. ಬಾಳು ಬೆಳಗುಂದೆಯಷ್ಟು ವೋಟಿಂಗನ್ನು ಯಾರೂ ಇಲ್ಲಿವರೆಗೆ ಇತಿಹಾಸದಾಗ ತೊಗೊಂಡಿಲ್ಲ. ಅಂದರೆ ಸರಿಗಮ 21 ಸೀಸನ್ ತನಕನೂ ಇನ್ನೂವರೆಗೆ ಇಷ್ಟು ವೋಟಿಂಗ್ಗಳನ್ನು ಯಾರು ತೊಗೊಂಡಿಲ್ಲ. ಅಷ್ಟು ವೋಟಿಂಗ್ಗಳನ್ನು ಬಾಳು ಬೆಳಗುಂದೆಯವರ ತೊಗೊಂಡಾರ ಅಂತೇಳಿ ಅವರೇ ಖುದ್ದಾಗಿ ಹೇಳ್ಕೊಂಡಾರ. ಇಷ್ಟು ವೋಟಿಂಗ್ ತೊಗೊಂಡಂಥ ಬಾಳು ಬೆಳಗುಂದೆಯವರ ಯಾಕೆ ರಿಜೆಕ್ಟ್ ಆದರು? ಫೈನಲಲ್ಲಿ 6 ಕಂಟೆಸ್ಟೆಂಟ್ಗಳು ಇದ್ದರು. ಅದರಲ್ಲಿ 4ನೇ ಸ್ಥಾನವನ್ನು ಅಥವಾ 3ನ ಬಾಳು ಬೆಳಗುಂದೆಯವರಿಗೆ ಯಾಕೆ ಕೊಟ್ಟರು? ಯಾಕ್ರಿ ಬಾಳು ಬೆಳಗುಂದೆಯವರು ವಿನ್ ಆಗಬಾರ್ದಾಗಿತ್ತ? ಅವರಲ್ಲಿ ಕಲೆ ಇಲ್ವಾ? ಅಥವಾ ನೀವು TRPಗೋಸ್ಕರ ಅವರನ್ನು ಯೂಸ್ ಮಾಡಿಕೊಂಡು ಬಿಟ್ರಾ ಅಂತಂದೇಳಿ ಸರಿಗಮದವರು TRPಗೋಸ್ಕರ ಬಾಳು ಬೆಳಗುಂದೆಯವ್ರನ್ನ ಯೂಸ್ ಮಾಡ್ಕೊಂಡ್ರಿ. ದ್ಯಾಮೇಶ್ ಅವ್ರನ್ನ ಕೂಡ ಯೂಸ್ ಮಾಡ್ಕೊಂಡ್ರಿ. ಶಿವಾನಿ ಅವ್ರನ್ನ ವಿನ್ ಮಾಡಿದ್ರಿ. ಬಾಳು ಬೆಳಗುಂದೆಯವ್ರನ್ನ ಕಡೆ ಪಕ್ಷ ಇಷ್ಟೊಂದು ವೋಟಿಂಗ್ ತೊಗೊಂಡಾರ ಅಂತೇಳಿ ರನ್ನರ್ ಅಪ್ ಮಾಡ್ಬೋದಿತ್ತಲ್ವ? ನನಗೆ ಅನಿಸಿದ ಪ್ರಕಾರ ನೀವು ವೋಟಿಂಗ್ ಮೇಲೆ ಯಾರನ್ನು ಗೆಲ್ಲಿಸುವುದಿಲ್ಲ. ಓನ್ಲಿ ಪಾಪ್ಯುಲರ್ ಆದಂಥ ವ್ಯಕ್ತಿನ TRPಗೋಸ್ಕರ ಯೂಸ್ ಮಾಡ್ಕೋತೀರ ಹೊರತು ಅವರನ್ನು ಯಾವುದೇ ಕಾರಣಕ್ಕೂ ವಿನ್ ಮಾಡೋಂಗಿಲ್ಲ. ಅಷ್ಟೊಂದು ವೋಟಿಂಗ್ಗಳನ್ನು ಪಡೆದಿರುವಂಥ ಬಾಳು ಬೆಳಗುಂದೆಯವ್ರನ್ನ ವಿನ್ ಮಾಡಬೇಕಿತ್ತು ನೀವು. ಅಂದರೆ ನನ್ನ ಪ್ರಕಾರ ಅನಿಸಿದ್ದು, ನೀವು ವೋಟಿಂಗ್ ಮೇಲೆ ವಿನ್ ಮಾಡಲ್ಲ, ವೋಟಿಂಗ್ ಅಂತ ಹೇಳ್ತೀರ, ಬಟ್ ವೋಟಿಂಗ್ ಮೇಲೆ ಯಾವುದೇ ಕಾರಣಕ್ಕೂ ವಿನ್ ಮಾಡೋಂಗಿಲ್ಲ. ಓಟ್ ಹೆಚ್ಚಿಗೆ ಬಂದಿದೆ ಅಂತಂದೇಳಿ ಅವ್ರನ್ನ ಮಟ್ಟಕ್ಕೆ ಹುರಿದುಂಬಿಸಿ TRPಗೋಸ್ಕರ ನಿಮ್ಮ TRPಗೋಸ್ಕರ ಹಣ ಗಳಿಸೋಗೋಸ್ಕರ ಇನ್ನೊಬ್ಬರನ್ನ ಬಲಿಪಶು ಮಾಡೋಕ್ಕೆ ಹೋಗ್ಬೇಡ್ರಿ. ಹಳ್ಳಿ ಹುಡುಗ ಒಂದೇನೋ ಸಾವಿರಾರು ಕನಸುಗಳನ್ನ ಆಸೆ ಇಟ್ಕೊಂಡು ಬಂದಿರ್ತಾರೆ, ಇಲ್ಲಿಂದ ಏನೋ ಮಾಡ್ಬೇಕಂತಂದೇಳಿ. ಅಂಥವ್ರ ಆಸೆ ಮೇಲೆ ನೀವು ನೀರು ಎರಚಿಬಿಟ್ರಿ. ಏನೋ ಒಬ್ಬ ನನ್ನ ಪ್ರಕಾರ ಅವನು ಮಿಡ್ಲ್ ಕ್ಲಾಸಿಂದ ಬಂದವನು, ತುಂಬ ಕಷ್ಟಪಟ್ಟು ಶ್ರಮಪಟ್ಟು ಬಂದಂಥ ವ್ಯಕ್ತಿ ಬಾಳು ಬೆಳಗುಂದೆಯವರು. ನಾನು ನೋಡಿದ ಪ್ರಕಾರ ಸಾಹಿತ್ಯ ಹಾಡುಗಳನ್ನ ಹಾಡ್ಕೊಂತ ಈ ಮಟ್ಟಕ್ಕೆ ಬೆಳೆದಾರಂದ್ರೆ ಅದು ಅವರ ಶ್ರಮ ಮತ್ತು ನೂರಾರು ಜನರ ಸಹಾಯ, ಬೆಂಬಲ, ಹಿಂದೆ ಅವರು ಬಂದಂಥ ಬೆಂಬಲ. ಅಂಥವ್ರಿಗೆ ನೀವು TRPಗೋಸ್ಕರ ಯೂಸ್ ಮಾಡಿಕೊಂಡು ಬಿಟ್ಟಾಕ್ಬಿಟ್ರಿ ಅಂಥೇಳಿ ನನ್ನ ಒಂದು ಅನಿಸಿಕೆ. ಸರಿಗಮದವರು ತುಂಬ ಅಂದರೆ ತುಂಬ ಮೋಸ ಮಾಡಿಬಿಟ್ರು ಬಾಳು ಬೆಳಗುಂದೆಯವರಿಗೆ.
ಇದು ನನ್ನ ಅನಿಸಿಕೆ ಮತ್ತು ಸಾವಿರಾರು ಜನರ ಅನಿಸಿಕೆ. ಬಾಳು ಬೆಳಗುಂದಿ ಅವರು ಆ ಕಣ್ಣೀರು ಹಾಕುವಂಥ ಸನ್ನಿವೇಶ ಇದೆಯಲ್ಲ, ತುಂಬ ಅಂದರೆ ತುಂಬ ರೀ ಅದು ನೋವಾಗೋಯ್ತು ನನಗೆ. ಮತ್ತು ನೀವೇ ಕೂಡ ಹೇಳ್ಕೊಂಡಿದ್ದೀರ, ಯಾರೂ ತೊಗೊಂಡಿಲ್ಲ. ಹನುಮಂತನಿಗಿಂತ ಹೆಚ್ಚು ವೋಟಿಂಗ್ ತೊಗೊಂಡವರು ಉತ್ತರ ಕರ್ನಾಟಕದ ಜನಪದ ಹುಲಿ ಬಾಳು ಬೆಳಗುಂದಿಯವರು ಅಂತಂದೇಳಿ ನೀವೇ ಖುದ್ದಾಗಿ ಹೇಳ್ಕೊಂಡು ಕಡೆ ಪಕ್ಷ ಅವರನ್ನು ಕೈ ಬಿಟ್ಬಿಟ್ರಿ. ಇಷ್ಟೇ ಇದೆ. ಯಾರಾದರೂ TRPಗೋಸ್ಕರ ಯೂಸ್ ಮಾಡಿಕೊಂಡು ಕಡೆ ಪಕ್ಷ ಅವರನ್ನು ಸೈಡಿಗೆ ಬಿಟ್ಟು ಹಾಕೋದು. ನಿಮಗೆ ದುಡ್ಡು ಬರುತ್ತೆ, ಎಲ್ಲ ಬರುತ್ತೆ, ನಿಮ್ಮ ಚಾನಲ್ಲು TRP ನಂಬರ್ 1ನಲ್ಲಿರುತ್ತೆ. ಅದಾದಮೇಲೆ ಅವರನ್ನು ಸೈಡ್ ಬಿಟ್ಟಾಕಿ ಬಿಡೋದು. ಓಕೆ, ನನ್ನ ಅನಿಸಿಕೆ ಮಾತ್ರ ಇಷ್ಟಿತ್ತು. ಇದು ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಇಷ್ಟಿತ್ತು. ಯಾರು ಪರನೂ ಯಾರು ಪರನ ಅಲ್ಲ, ಯಾರು ವಿರೋಧನೂ ಅಲ್ಲ. ನನಗೆ ಅನಿಸಿದ್ದನ ನಾನು ನೇರವಾಗಿ ಹೇಳ್ತೀನಿ. ಅವತ್ತು ಹಂಗೆ ಅನಿಸಿತ್ತು ಹಂಗೆ ಹೇಳಿದೆ, ಇವತ್ತು ಹಿಂಗೆ ಅನಿಸಿತ್ತು ಹಿಂಗೆ ಹೇಳಿದೆ. ಇದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಾಯಾಚನೆ ಇರಲಿ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸು ನಿಮ್ಮದಾಗಿರ್ತೈತಿ, ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಾಗ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್.